ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್. ಇವತ್ತಿನ ಎಪಿಸೋಡ್ ಅಂದ್ರೆ ಎಪಿಸೋಡ್ 15ಗೆ ನಿಮ್ಗೆಲ್ರಿಗೂ ಸ್ವಾಗತ ಹೇಳ್ದ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಗೆ ಜಗಳ ತೋರಿಸ್ತಾರಪ್ಪ. ನಮ್ಮ ಗಿಲ್ಲಿ ಅವ್ರಿಗೂ ಮತ್ತೆ ಅಶ್ವಿನಿ ಮೇಡಮ್ ಮತ್ತೆ ಧನುಷ್ ಅವ್ರಿಗೂ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಗಿಲ್ಲಿ ಅವ್ರಿಗೂ ಒಂದು ಪಾರ್ಟಿ ಆದ್ರೆ ಅವರ ಕಡೆಗೆ ಸ್ಪಂದನ ಅವರು ನಿಂತ್ಕೊಂತಾರೆ, ಇನ್ನೊಂದ್ ಕಡೆ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ನಿಂತಿರ್ತಾರೆ. ಸೊ ಇದು ಒಂಥರ ಕೋಳಿ ಜಗಳ ತರ ನಡೀತಾ ಇರತ್ತೆ, ಫನಿ ಆಗೂ ಇರತ್ತೆ. ಬಟ್ ಸ್ಟಿಲ್ ಸೀರಿಯಸ್ ಆಗಿ ನಡೀತಾ ಇರತ್ತೆ ಜಗಳ. ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಅವ್ರಿಗೆ ಒಂದ್ ಮಾತು ಹೇಳ್ತಾರೆ, ನಿನಗೆ ಸ್ಪೈನಲ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು. ಯಾವಾಗ ನೋಡಿದ್ರು ಮಲ್ಕೊಂಡೇ ಇರ್ತೀಯ, ಯಾವಾಗ ನೋಡಿದ್ರು ಬಗ್ಕೊಂಡಿರ್ತೀಯ ಅನ್ನೋದು ಮೀನ್ ಮಾಡ್ಬಿಟ್ಟು ಸ್ಪೈನಲ್ ಕಾರ್ಡ್ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ನನ್ನ ವಯಸ್ಸಿನಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ನಿನಗೆ ಅನ್ನೋದನ್ನ ಕೂಡ ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಇದು ಮಾತಿನ ಜಗಮಿಗಿ ಆಗಿರುತ್ತೆ. ಇಬ್ರು ಅದು ಇದು ಜಗಳ ಮಾಡ್ತಾ ಇರ್ತಾರೆ, ಸುಮ್ನೆ ಮಾತಿಗೆ ಮಾತು ವಾದ ಮಾಡ್ತಾ ಇರ್ತಾರೆ. ಯಾವ್ದು ಒಂದು ಪಾಯಿಂಟ್ ಇರ್ಲಿಲ್ಲ ಅಲ್ಲಿ. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಮೇನ್ ಆಗಿ ಹೇಳ್ಬೇಕಂದ್ರೆ 2 ಟಾಸ್ಕ್ ನಡೆಯುತ್ತೆ. ಇಡೀ ಎಪಿಸೋಡ್ ಅಲ್ಲಿ ಟಾಸ್ಕ್ ಮೇನ್ ಪಾರ್ಟ್ ಆಗಿರುತ್ತೆ. ಒಂದನೇ ಟಾಸ್ಕ್ ಏನು ಅಂದ್ರೆ, ಎಲ್ಲದು ಕ್ಯಾಪ್ಟನ್ಸಿಗೋಸ್ಕರನೇ ಟಾಸ್ಕ್ ನಡೀತಾ ಇರತ್ತೆ. ಮೊದಲನೇ ಟಾಸ್ಕ್ ನಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಿರ್ತಾರೆ. ಅಂದ್ರೆ ರಾಶಿಕಾ ಮತ್ತೆ ಸ್ಪಂದನ ಅವ್ರಿಗೆ ಕೊಟ್ಟಿರ್ತಾರೆ ಕ್ಯಾಪ್ಟನ್ಸಿ ಊಟಕ್ಕೋಸ್ಕರ ಈ ಟಾಸ್ಕ್ ನಡೆಯುತ್ತೆ. ಬಿಗ್ ಬಾಸ್ ಮನೆಯವರಿಗೆ ಎಲ್ರಿಗೂ ಒಂದು ಬಾಕ್ಸ್ ಜೊತೆ ಒಂದು ಬ್ಲಾಕ್ಸ್ ಗಳನ್ನ ಕೊಟ್ಟಿರ್ತಾರೆ. ಎಲ್ರಿಗೂ ಇಷ್ಟಿಷ್ಟು ಅಂತ ಕೊಟ್ಟಿರ್ತಾರೆ. ಅವ್ರ ಹತ್ರ ರಾಶಿಕಾ ಅವರು ಮತ್ತೆ ಸ್ಪಂದನ ಅವರು ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಹೋಗ್ಬಿಟ್ಟು ಅವರಿಗೆ ಕನ್ವಿನ್ಸ್ ಮಾಡ್ಬಿಟ್ಟು ಬ್ಲಾಕ್ಸ್ ಗಳನ್ನ ಅವ್ರು ಪಡ್ಕೊಬೇಕು. ಎಷ್ಟು ಅರ್ಹತೆ ಇದೆ ಅವರಿಗೆ ಬ್ಲಾಕ್ಸ್ ಗಳನ್ನ ಪಡ್ಕೊಳ್ಳೋಕೆ ಅಂದ್ರೆ, ಪರ್ಯಾಯವಾಗಿ ಮನೆಯಲ್ಲೇ ಇರೋಕೆ ಎಷ್ಟು ಅರ್ಹತೆ ಇದೆ ಅನ್ನೋದನ್ನ ಅವ್ರಿಗೆ ಎಕ್ಸ್‌ಪ್ಲೇನ್ ಮಾಡಿ ಬ್ಲಾಕ್ಸ್ ಗಳನ್ನ ಪಡ್ಕೊಬೇಕು. ಅತಿ ಹೆಚ್ಚು ಬ್ಲಾಕ್ಸ್ ಗಳನ್ನ ಪಡ್ಕೊಂಡು ಮನೆಯ ಯಾವ್ದಾದ್ರು ಒಂದು ಪಾರ್ಟ್ ಅಲ್ಲಿ ಅದನ್ನ ಜೋಡಿಸ್ಬಿಟ್ಟು ಅದನ್ನ ಪುಷ್ ಮಾಡ್ಬೇಕು. ಸೊ ಅತಿ ಹೆಚ್ಚು ಯಾರು ಜೋಡಿಸಿ ಪುಷ್ ಮಾಡಿರ್ತಾರೆ ಅವರು ಕ್ಯಾಪ್ಟನ್ಸಿ ಊಟದಲ್ಲಿ ಮುಂದುವರಿತಾರೆ ಅನ್ನೋದು ಬಿಗ್ ಬಾಸ್‌ನ ಆದೇಶ ಆಗಿರುತ್ತೆ. ಅಂದ್ರೆ ಬ್ಲಾಕ್ಸ್‌ಗಳನ್ನ ಈಸ್ಕೊಂಡು ಜೋಡಿಸಿ ದೂಡೋದ್ರ ಜೊತೆಗೆ ಅದನ್ನ ಕಾಪಾಡ್ಕೋಬೇಕಾಗಿರುತ್ತೆ. ಇಬ್ರೂನು ಒಬ್ರದೊಬ್ರನ್ನ ದೂಡ್ಬೋದು. ಆ ಅಥಾರಿಟಿ ಕೂಡ ಬಿಗ್ ಬಾಸ್ ಕೊಟ್ಟಿರ್ತಾರೆ. ರಾಶಿಕಾ ಅವರು ಮತ್ತೆ ಸ್ಪಂದನ ಅವ್ರ ಮಧ್ಯ ಒಂದು ಜಗಳನೇ ನಡೆದೋಗುತ್ತೆ. ಫೈಟಿಂಗ್ ಅಂತಾನೆ ಹೇಳ್ಬೋದು. ಫಿಸಿಕಲ್ ಫೈಟಿಂಗೇ ನಡೆಯುತ್ತೆ. ಇಬ್ರು ಅವ್ರದ್ದು ದುಡೋಕೆ ಇವ್ರು ಬರ್ತಾರೆ, ಇವ್ರದ್ದು ದುಡೋಕೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನೆಲದ ಮೇಲೆ ಇಬ್ರೂನು ಕೈ ಹಿಡ್ಕೊಂಡು ಮಲ್ಕೊಂಡೇ ಬಿಡ್ತಾರೆ ನಿಲ್ಸಕ್ಕೋಸ್ಕರ. ಆದ್ರೂನು ಸ್ಪಂದನ ಅವರು ಈ ಟಾಸ್ಕ್ ಅಲ್ಲಿ ಸೋಲ್ತಾರೆ. ರಾಶಿಕಾ ಅವರು ಈ ಟಾಸ್ಕ್ ನ ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಅಂಡ್ ಇದಾದ ನಂತರ ಸ್ವಲ್ಪ ಮಾತುಕತೆ ಆಗುತ್ತೆ. ಅಶ್ವಿನಿ ಅವರು ಈ ಗೇಮ್ ನ ಸ್ಟ್ರಾಟಜಿ ಕೂಡ ಧ್ರುವನ್ ಜೊತೆಗೆ ಮಾತಾಡ್ತಾರೆ, ಹೇಗೆ ಸ್ಟ್ರಾಟಜಿ ಮಾಡಬಹುದಿತ್ತು ಅನ್ನೋದನ್ನ. ಅಂಡ್ ಇದಾದ ನಂತರ ನೆಕ್ಸ್ಟ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟಾಸ್ಕ್ ನಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಬಿಗ್ ಬಾಸ್ ಒಂದು ಆಟದ ಮೈದಾನವನ್ನು ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ 3 ಬ್ಲಾಕ್ಸ್ ಅಂದ್ರೆ 3 ಬಾಸ್ಕೆಟ್ ಗಳನ್ನ ಇಟ್ಬಿಟ್ಟು, ಸೊ ಇದು ಗಂಡ್ ಮಕ್ಳಿಂದ ಸ್ಟಾರ್ಟ್ ಆಗೋ ಟಾಸ್ಕ್ ಆಗಿರುತ್ತೆ. ಇದರಲ್ಲಿ 3 ಜನ ಅಂದ್ರೆ ಧ್ರುವಂತು, ಧನುಷ್ ಹಾಗೂ ರಘು ಅವರು ಬರ್ತಾರೆ ಈ ಟಾಸ್ಕ್ ಆಡ್ಲಿಕ್ಕೆ. ಗಿಲ್ಲಿ ಅವರು ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಿರ್ತಾರೆ, ಸೊ ಅವ್ರು ಬರೋದಿಲ್ಲ. ಗಿಲ್ಲಿ ಅವರು ಇವತ್ತಿಗೂನು ರಾಜ ಆಗಿ ಉಳಿದಿದ್ದಾರೆ, ಹಾಗೆ ಅಶ್ವಿನಿ ಅವರು ರಾಣಿ ಆಗಿ ಉಳಿದಿದ್ದಾರೆ. ಈ ಉಸ್ತುವಾರಿ ಇವರಿಬ್ರೆ ನೋಡ್ಕೊಂತಾ ಇರ್ತಾರೆ. ಸೊ ಇಲ್ಲಿ 3 ಜನ ಗಂಡ್ ಮಕ್ಳು ಆಟ ಆಡಕ್ ಬಂದಾಗ ಆ ಫ್ಲೋರ್ ಹೇಗಿರುತ್ತೆ ಅಂದ್ರೆ ಪೂರ್ತಿಯಾಗಿ ಎಣ್ಣೆಮಯ ಆಗ್ಬಿಟ್ಟಿರತ್ತೆ. ಆ ಎಣ್ಣೆಮಯ ಆಗಿರೋ ಫ್ಲೋರ್ ಅಲ್ಲಿ ಜಾರ್ಕೊಂಡ್ ಬರ್ತಾರೋ, ಓಡ್ಕೊಂಡ್ ಬರ್ತಾರೋ, ನಡ್ಕೊಂಡ್ ಬರ್ತಾರೋ ಅವ್ರ ಇಷ್ಟ ರೀ. ಬಂದ್ಬಿಟ್ಟು ಮೇಲ್ಗಡೆ ಅಂದ್ರೆ ಒಂದು ರೋಪ್ ಅಲ್ಲಿ ಬಾಲ್‌ಗಳನ್ನ ಕಟ್ಟಿರ್ತಾರೆ. ಆ ಬಾಲ್‌ಗಳನ್ನ ಕಟ್ಟಿರೋದನ್ನ ಕಿತ್ಕೊಂಡು ಒಂದು ಬಾಕ್ಸ್ ರೀತಿಯ ಚೌಕಟ್ಟನ್ನ ಹಾಕಿರ್ತಾರೆ ಬಿಗ್ ಬಾಸ್ ಸ್ವಲ್ಪ ಮುಂದೆ. ಅಲ್ಲಿ ಹೋಗಿ ಫಸ್ಟ್ ಯಾರು ನಿಂತ್ಕೊಂತಾರೆ, ಯಾರ ಕೈಯಲ್ಲಿ ಜಾಸ್ತಿ ಬಾಲ್ಸ್ ಇರುತ್ತೆ ಅವರಿಗೆ ಆ ಬಾಸ್ಕೆಟ್‌ಗೆ ಹೆಣ್ಮಗ್ಳು ಅಂದ್ರೆ ಯಾರಾದ್ರೂ ಮನೆಯ ಯಾವ್ದಾದ್ರು ಹೆಣ್ಮಗಳನ್ನ ಸೆಲೆಕ್ಟ್ ಮಾಡಿ ಅವ್ರ ಕೈಯಲ್ಲಿ ಬಾಲ್ಸ್‌ನ ಹಾಕ್ಸೋ ಟಾಸ್ಕ್ ಇರುತ್ತೆ. ಯಾರು ಅತಿ ಹೆಚ್ಚು ಬಾಲ್ಸ್ ಹಾಕ್ತಾರೆ, ಈ ತರ ಒಂದು 4-5 ಸತಿ ಇದನ್ನ ರಿಪೀಟ್ ಮಾಡಿ ಅತಿ ಹೆಚ್ಚು ಬಾಲ್ಸ್ ಯಾರು ಹಾಕಿರ್ತಾರೆ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಮುಂದುವರಿತಾರೆ. ಯಾರು ಅತಿ ಕಮ್ಮಿ ಹಾಕಿರ್ತಾರೆ ಅವರು ಕ್ಯಾಪ್ಟನ್ಸಿ ಓಟದಿಂದ ದೂರ ಉಳಿತಾರೆ ಅನ್ನೋದು ಇದು ಬಿಗ್ ಬಾಸ್‌ನ ಆದೇಶ ಆಗಿರುತ್ತೆ. ಇತ್ತೀಚೆಗೆ ಬಿಗ್ ಬಾಸ್ ಕೊಡೋ ಟಾಸ್ಕ್‌ಗಳು ತುಂಬಾ ಒಂಥರ ಎಲ್ಲೋ ಟ್ರಿಕ್ಕಿ ಆಗಿದೆ ಅಂತ ಅನ್ಸುತ್ತೆ. ಎಕ್ಸ್‌ಪ್ಲೇನ್ ಕೂಡ ಮಾಡ್ಲಿಕ್ಕೆ ಬರಲ್ಲ, ಅಷ್ಟೊಂದು ಟ್ರಿಕ್ಕಿ ಆಗಿ ಕೊಡ್ತಾರೆ. ಒಂದರಿಂದ ಒಂದು ಎಲ್ಲ ಜಾಯಿಂಟ್ ಆಗಿರುತ್ತೆ. ಒಂದನ್ನ ಎಕ್ಸ್‌ಪ್ಲೇನ್ ಮಾಡಕ್ ಹೋದ್ರೆ ಇನ್ನೊಂದು ಎಕ್ಸ್‌ಪ್ಲೇನ್ ಮಾಡಕ್ ಆಗಲ್ಲ, ಆ ತರ ಇರುತ್ತೆ. ಸೊ ಈ ತರ ನಡೆಯೋ ಟಾಸ್ಕ್ ಅಲ್ಲಿ 4 ರೌಂಡ್ ಮಾಡ್ತಾರೆ.
ನಮ್ಮ ಧನುಷ್ ಅವರಪ್ಪ ಆ ಎಣ್ಣೆಮಯ ಫ್ಲೋರಲ್ಲಿ ಜಾರ್ಕೊಂಡ್ ಝುಂಗ್ ಅಂತ ಹೋಗ್ಬಿಡ್ತಾರೆ. ನಾಲ್ಕು ಸತಿನೂ ಅವರೇ ವಿನ್ ಆಗ್ತಾರೆ ಆಕ್ಚುಲಿ. ಹೋಗ್ಬೇಕಾದ್ರೆ ಲೈಕ್ ಇರೋ ಬಾಲ್‌ಗಳನ್ನೆಲ್ಲ ಒಂದಷ್ಟಕ್ಕೆ ಕಿತ್ಕೊಂಡು ಹೋಗ್ಬಿಡ್ತಿದ್ರು. ಅದನ್ನ ನೋಡಿ ಒಂದ್ಸತಿ ರಕ್ಷಿತಾ ಅವ್ರು ಹೇಳ್ತಾರೆ, "ಹಿಂಗೆ ಕಣ್ಮುಚ್ಚಿ ಹಿಂಗ್ ಮಾಡೋದ್ರೊಳಗೆ ಹೋಗ್ಬಿಟ್ರಲ್ಲ ಹೇಗೆ ಬಿಗ್ ಬಾಸ್?" ಅನ್ನೋ ತರ ಸಡನ್ ಆಗಿ ಹೋಗಿರೋದ್ರಿಂದ ರಿವೈಂಡ್ ಮಾಡಿ ಅಂತ ಕೂಡ ಒಂದು ಫನ್ನಿ ಆಗಿ ಒಂದು ಇನ್ಸಿಡೆಂಟ್ ನಡೆಯತ್ತೆ. ಸೊ ಇಷ್ಟಾದ್ಮೇಲೆ ಧನುಷ್ ಅವರು ಆಬ್ವಿಯಸ್ಲಿ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಆಗ್ತಾರೆ. ಮುಂದಿನ ಓಟಕ್ಕೆ ಅವರು ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ ಧ್ರುವಂತ್ ಹಾಗೂ ನಮ್ಮ ರಘು ಅವರ ಮಧ್ಯ ಪೈಪೋಟಿ ಇರುತ್ತೆ. ಯಾ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಇಲ್ಲೇ ಉಳ್ಕೋಬೇಕಾಗುತ್ತೆ. ಅಂದ್ರೆ ಮುಂದೆ ಕ್ಯಾಪ್ಟನ್ಸಿಗೆ ಆಟ ಆಡೋಕ್ ಆಗೋದಿಲ್ಲ. ಅದನ್ನ ನಮ್ಮ ಕ್ಯಾಪ್ಟನ್ ಅಂದ್ರೆ ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಅವರು ಸೆಲೆಕ್ಟ್ ಮಾಡ್ಬೇಕಿರತ್ತೆ. ಅವರ ಕೈಯಲ್ಲಿರುತ್ತೆ. ಅವರ ಉಸ್ತುವಾರಿಯಲ್ಲಿ ಯಾರು ಇಲ್ಲಿಗೆ ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಉಳಿಬೇಕು ಅನ್ನೋದು ಅವರೇ ಸೆಲೆಕ್ಟ್ ಮಾಡ್ಬೇಕಿರತ್ತೆ. ಅದನ್ನ ಬಿಗ್ ಬಾಸ್ ಅವರಿಬ್ಬರಿಗೆ ಅಥಾರಿಟಿ ಕೊಟ್ಟಿರ್ತಾರೆ. ಮನೆಯಲ್ಲಿ ನಡೀತಿರೋ ಎಲ್ಲಾ ಘಟನೆಗಳನ್ನ ಹಾಗೂ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಎಲ್ಲದನ್ನೂ ಪರಿಗಣಿಸಿ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಧ್ರುವಂತ್ ಅವ್ರನ್ನ ಆಟದಿಂದ ಹೊರಗಿಡ್ತಾರೆ. ರಘು ಅವ್ರನ್ನ ಮುಂದುವರಿಕೆ ಬಿಡ್ತಾರೆ. ಇದಕ್ಕೆ ಅವರು ಅವ್ರದ್ದೇ ಆದಂತ ಕಾರಣಗಳನ್ನ ಕೂಡ ಕೊಡ್ತಾರೆ. ಸೊ ಇಷ್ಟು ನಿನ್ನೆ ಎಪಿಸೋಡ್ ಅಲ್ಲಿ ನಡೆದಿದ್ದು. ಸೊ ನಿನ್ನೆ ಪೂರ್ತಿಯಾಗಿ ಟಾಸ್ಕ್ ಗಳೇ ನಡೀತು ಅಂತಾನೆ ಹೇಳ್ಬೋದು. ಯಾವ್ದೇ ಆದ ಫನ್ನಿ ಸೆಕ್ಟರ್ ಕೂಡ ಜಾಸ್ತಿ ಏನಿರ್ಲಿಲ್ಲ. ನೋಡ್ಬೇಕು ಮುಂದೆ ವೀಕೆಂಡ್ ಕೂಡ ಹತ್ರ ಬರ್ತಿದೆ. ಇವತ್ತು ಆಲ್ರೆಡಿ ಥರ್ಸ್‌ಡೇ. ಸೊ ಥರ್ಸ್‌ಡೇ ಅಂದ್ರೆ ಇನ್ನೇನ್ 2-3 ಡೇಸ್ ಅಲ್ಲಿ ವೀಕೆಂಡ್ ಬಂದೇ ಬಿಡತ್ತೆ. ಮನೆಯಲ್ಲಿ ಎಲ್ರೂನು ವೀಕೆಂಡ್‌ಗೋಸ್ಕರನೇ ತಯಾರಿ ಕೂಡ ಮಾಡ್ಕೊಂತಾ ಇದ್ದಾರೆ. ಸುದೀಪ್ ಸರ್ ಏನ್ ಹೇಳ್ತಾರೋ, ಏನ್ ನಡೆಯುತ್ತೋ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಈ ಸತಿ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಂಬೋದು ಅನ್ನೋದೇ ಎಲ್ಲರ ಮನಸ್ಸಲ್ಲಿದೆ. ಬಿಕಾಸ್ ಕ್ಯಾಪ್ಟನ್ಸಿನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅನ್ನೋದು ನಮ್ಮ ಎಲ್ಲ ಜನರ ಅಭಿಪ್ರಾಯ ಆಗಿದೆ. ಬಿಕಾಸ್ ಪ್ರತಿಯೊಂದ್ರಲ್ಲೂ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ತಾರತಮ್ಯ ಮಾಡಿದ್ದಾರೆ ಅನ್ನೋದೇ ಇದೆ. ಸೊ ಬಿಗ್ ಬಾಸ್ ಅಲ್ಲಿ ವೀಕೆಂಡ್ ಎಪಿಸೋಡ್ ಬಂದಾಗ ನಮ್ಮ ಸುದೀಪ್ ಸರ್ ಏನ್ ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ ನಮ್ಮ ಎಲ್ಲಾ ಜನತೆ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಅಂಡ್ ಅದ್ರ ಜೊತೆಗೆ ಲಾಸ್ಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೂಡ ಬಂದಿಲ್ಲ. ಸೊ ಸುದೀಪ್ ಸರ್ ಎಂಟ್ರಿ ಈ ಸತಿ ಹೇಗಿರತ್ತೆ ಅಂತಾನು ಕಾಯ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ.